morning, dear students. Today we will discuss about forms. So forms ಬಗ್ಗೆ ಇವತ್ತು ಸ್ಟಡಿ ಮಾಡೋಣ. ಸೊ ಫಾರ್ಮ್ಸ್ ನೀವು ನೋಡ್ರಿ. ಸೊ ಇವಾಗ ಒಂದು ಯಾವ್ದಾದ್ರು ನಾವು ಕಂಪ್ನಿ ಅಪ್ಲೈ ಮಾಡಬೇಕು ಅಂತಂದ್ರೆ ರಿಜಿಸ್ಟ್ರೇಷನ್ ಫಾರ್ಮ್ ಇರ್ತದೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್ ಗೊತ್ತಾಯ್ತು. ಸೊ ಆಮೇಲೆ ಜೆಂಡರ್ಗೆ ಹೇಳ್ತಾರಲ್ಲ, ಮೇಲು ಫೀಮೇಲು ಗೊತ್ತಾಯ್ತು. ಸೊ ಈ ತರ ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿ ಸೊ ನೆಕ್ಸ್ಟ್ ಸಬ್ಮಿಟ್ ಮಾಡಬೇಕು. ಸೊ ಈ ಒಂದು ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಆ ಫಾರ್ಮ್ ಒಳಗಡೆ ಏನೇನು ಇರ್ತೈತೆ ಗೊತ್ತಾಯ್ತು. ಸೊ ಈ ಡೀಟೇಲ್ ಆಗಿ ಫಾರ್ಮ್ ಬಗ್ಗೆ ಇವತ್ತಿಲ್ಲ ಸ್ಟಡಿ ಮಾಡೋಣ ಗೊತ್ತಾಯ್ತು. ಸೊ ಫಾರ್ಮ್ ಒಳಗಡೆ ಸೊ ಇಲ್ಲ ನೆಕ್ಸ್ಟ್ ಅಲ್ಲಿ ಫಾರ್ಮ್ ನಾವು ಕ್ರಿಯೇಟ್ ಮಾಡ್ಬೇಕಂದ್ರ ಫಾರ್ಮ್ ಟ್ಯಾಗ್ ತಗೊಂಡಿರ್ತೀವಿ. ಯಾವುದು? ಫಾರ್ಮ್ ಟ್ಯಾಗ್. ಆ ಫಾರ್ಮ್ ಟ್ಯಾಗ್ ಎಲ್ಲಿ ಅಂತಂದ್ರ ಒಂದು ಅಟ್ರಿಬ್ಯೂಟ್ ಬಂದಿರ್ತೈತಿ ಗೊತ್ತಾಯ್ತು. ಆ ಅಟ್ರಿಬ್ಯೂಟ್ ಯಾವ್ದಂದ್ರ ಆಕ್ಷನ್ ಗೊತ್ತಾಯ್ತು. ಸೊ ಇಲ್ಲ ಫಾರ್ಮ್ ಟ್ಯಾಗ್ ಯಾವ ತರ ಯೂಸ್ ಮಾಡ್ತಾರೆ ನೋಡ್ರಿ. ಸೊ ಫಾರ್ಮ್ ಇಲ್ಲೊಂದು ಅಟ್ರಿಬ್ಯೂಟ್ ಇರ್ತೈತೆ ಆಕ್ಷನ್. ಸೊ ಆಕ್ಷನ್ ಈಕ್ವಲ್ ಟು ಇಲ್ಲಿ ನಾವೇನ್ ಕೊಡ್ತೀವಿ ಅಂದ್ರ ಸೊ ಇಲ್ಲಿ ಎಂಟಿ ಸ್ಟ್ರಿಂಗ್ ಕೊಟ್ಟಿರ್ತೀವಿ. ಇಲ್ಲಿ ಡಬಲ್ ಕೋಟ್. ಸೊ ಡಬಲ್ ಕೋಟ್ ಕೊಟ್ಟಿರ್ತೀವಿ. ಡಬಲ್ ಕೋಟ್ ಓಪನಿಂಗ್, ಡಬಲ್ ಕೋಟ್ ಕ್ಲೋಸಿಂಗ್. ಸೊ ಇಲ್ಲಿ ಎಂಟಿ ಸ್ಟ್ರಿಂಗ್ ಕೊಟ್ಟಿರ್ತೀವಿ ಗೊತ್ತಾಯ್ತು. ಸೊ ಇಲ್ಲಿ ಫಾರ್ಮ್ ಆಕ್ಷನ್ ಈಕ್ವಲ್ ಟು ಈ ತರ. ಸೊ ಆಕ್ಚುಲಿ ಇಲ್ಲಿ URL ಪಾತ್ನು ಕೊಡಬಹುದು. ಯಾವ ಪೇಜಿಗೆ ನಾವೆಲ್ಲ ಹೋಗ್ಬೇಕಂತ ಇರ್ತೀವಿ ಸೊ URL ಪಾತ್ ಕೊಡಬಹುದು. ಬಟ್ ಇಲ್ಲಿ ನಾವು ಇಲ್ಲಿ ಏನ್ ಕ್ರಿಯೇಟ್ ಮಾಡತ್ತೀವಲ್ಲ ಇವಾಗ ಸೊ ಇಲ್ಲಿ ಎಂಟಿ ಸ್ಟ್ರಿಂಗ್ ಅನ್ನ ಕೊಟ್ಟಿರ್ತೀವಿ ಗೊತ್ತಾಯ್ತು. ಸೊ ಇಲ್ಲಿ ಫಾರ್ಮ್ ಆಕ್ಷನ್ ಈಕ್ವಲ್ ಟು ಸೊ ಆಕ್ಷನ್ ಇಲ್ಲಿ ಒಂದು ಅಟ್ರಿಬ್ಯೂಟ್ ಇರಬೇಕು ಫಾರ್ಮ್ಗೆ. ಫಾರ್ಮ್ ಸೊ ಇಲ್ಲೊಂದು ಯಾವ್ದು ಅಟ್ರಿಬ್ಯೂಟ್ ಆಕ್ಷನ್ ಈಕ್ವಲ್ ಟು ಇಲ್ಲಿ ಎಂಟಿ ಸ್ಟ್ರಿಂಗ್ ಅನ್ನ ಕೊಟ್ಟಿರ್ತೀವಿ ಗೊತ್ತಾಯ್ತು. ಸೊ ನೆಕ್ಸ್ಟ್ ಒಂದು ಫಾರ್ಮ್ ಕ್ರಿಯೇಟ್ ಮಾಡ್ಬೇಕಂದ್ರ ಸೊ ಇಲ್ಲಿ ಎಂಟರ್ ನೇಮ್ ಅಂತ ಹೇಳಿ ಬಂದಿರುತ್ತೆ. ಸೊ ನೆಕ್ಸ್ಟ್ ಎಂಟರ್ ಪಾಸ್ವರ್ಡ್, ಜೆಂಡರ್ ಇವು ಯಾವ ತರ ತಗೊಂತಾರಲ್ಲ ಗೊತ್ತಾಯ್ತು. ಸೊ ನೆಕ್ಸ್ಟ್ ಇಲ್ಲಿ ನಮ್ಗೆ ಏನ್ ಬರ್ತೈತೆ ಅಂದ್ರಪ್ಪ ಅಂದ್ರ ಇನ್ಪುಟ್ ಟ್ಯಾಗ್ ಬರ್ತೈತೆ. ಯಾವುದು? ಇನ್ಪುಟ್ ಟ್ಯಾಗ್ ಗೊತ್ತಾಯ್ತು. ಸೊ ಈ ಇನ್ಪುಟ್ ಟ್ಯಾಗ್ ಒಳಗಡೆ ಸೊ ನಾವಲ್ಲಿ ಏನೇನ್ ಬರೀತೀವಿ. ಸೊ ಅಲ್ಲೇ ಇನ್ಪುಟ್ ಟ್ಯಾಗ್ ಒಳಗಡೆ ನಾವಲ್ಲಿ ಏನೇನ್ ತಗೋಬೋದಂದ್ರ ಅಲ್ಲಿ ಟೈಪ್ ಬರ್ತೈತೆ. ಇನ್ಪುಟ್ ಇಲ್ಲ ಇಲ್ಲಿ ಅಟ್ರಿಬ್ಯೂಟ್ ಬರ್ತೈತೆ ಇನ್ಪುಟ್ ಟೈಪ್ ಈಕ್ವಲ್ ಟು ಅಂತ. ಸೊ ಇನ್ಪುಟ್ ಟೈಪ್ ಈಕ್ವಲ್ ಟು ಸೊ ಇಲ್ಲಿ ಏನ್ ಕೊಡ್ತೀವಿ. ಸೊ ಇನ್ಪುಟ್ ಟೈಪ್ ಈಕ್ವಲ್ ಟು ಟೆಕ್ಸ್ಟ್. ಇಲ್ಲ ಇನ್ಪುಟ್ ಟೈಪ್ ಅಲ್ಲಿ ನಾವ್ ಏನೇನ್ ಕೊಡ್ಬೋದು ಅಂತಂದ್ರ ಟೆಕ್ಸ್ಟ್ ಕೊಡ್ಬೋದು ಗೊತ್ತಾಯ್ತು. ಇನ್ಪುಟ್ ಟೈಪ್ ಈಕ್ವಲ್ ಟು ಇಲ್ಲ ನಾವೇನ್ ಕೊಡ್ಬೋದು ಅಂದ್ರ ಪಾಸ್ವರ್ಡ್ ಕೊಡ್ಬೋದು ಗೊತ್ತಾಯ್ತು. ಸೊ ಇನ್ಪುಟ್ ಟೈಪ್ ಈಕ್ವಲ್ ಟು ನೆಕ್ಸ್ಟ್ ಏನ್ ಕೊಡ್ಬೋದು ಅಂದ್ರ ರೇಡಿಯೋ ಅಂತ ಕೊಡ್ಬೋದು. ಸೊ ರೇಡಿಯೋ ಬಟನ್ಸ್ ಬರ್ತಾವ. ಸೊ ನೆಕ್ಸ್ಟ್ ಇನ್ಪುಟ್ ಟೈಪ್ ಈಕ್ವಲ್ ಟು ಇಲ್ಲಿ ಏನ್ ಕೊಡ್ಬೋದು ಅಂದ್ರ ಚೆಕ್ ಬಾಕ್ಸ್. ಸೊ ಏನ್ ಬರ್ತಾವ ಅಂದ್ರ ಚೆಕ್ ಬಾಕ್ಸ್ ಬರ್ತಾವ. ಸೊ ಇನ್ಪುಟ್ ಟೈಪ್ ಈಕ್ವಲ್ ಟು ಟೆಕ್ಸ್ಟ್ ಅಂದ್ರೆ ಟೆಕ್ಸ್ಟ್ ಬಾಕ್ಸ್ ಕ್ರಿಯೇಟ್ ಆಗುತ್ತೆ. ಟೆಕ್ಸ್ಟ್ ಬಾಕ್ಸ್ ಕ್ರಿಯೇಟ್ ಆಗುತ್ತಾ. ಸೊ ಇದ್ರೊಳಗಡೆ ನಾವಿಲ್ಲಿ ಅಂತಂದ್ರೆ ಟೆಕ್ಸ್ಟ್ ಅನ್ನು ಕೊಡಬಹುದು ಈ ತರ ಗೊತ್ತಾಯ್ತು. ಸೊ ಇಲ್ಲಿ ಏನ್ ಕೊಡಬಹುದು ನಾವಿಲ್ಲಿ ಅಂತಂದ್ರ SVS ಕಾಲೇಜ್ ಅಂತ ಕೊಡಬಹುದು ಗೊತ್ತಾಯ್ತು. ಸೊ ನೆಕ್ಸ್ಟ್ ಇನ್ಪುಟ್ ಟೈಪ್ ಈಕ್ವಲ್ ಟು ಇಲ್ಲಿ ಪಾಸ್ವರ್ಡ್ ಅಂತ ತಗೊಂಡ್ರೆ ಇಲ್ಲಿ ನೋಡ್ರಿ ಇನ್ಪುಟ್ ಟೈಪ್ ಈಕ್ವಲ್ ಟು ಟೆಕ್ಸ್ಟ್ ಅಂತ ಹೇಳ್ಕೊಂಡ್ರೆ ಟೆಕ್ಸ್ಟ್ ಬಾಕ್ಸ್ ಬರ್ತದ್ರೊಳಗಡೆ ನಾವೆಲ್ಲ ಟೆಕ್ಸ್ಟ್ ಅನ್ನ ಎಂಟ್ರಿ ಮಾಡಬಹುದು. ಸೊ ನೆಕ್ಸ್ಟ್ ಇಲ್ಲಿ ಇನ್ಪುಟ್ ಟೈಪ್ ಈಕ್ವಲ್ ಟು ಇಲ್ಲಿ ಪಾಸ್ವರ್ಡ್. ಸೊ ಇನ್ಪುಟ್ ಟೈಪ್ ಈಕ್ವಲ್ ಟು ಇಲ್ಲಿ ಪಾಸ್ವರ್ಡ್ ಅಂತ ಹೇಳ್ಕೊಟ್ಟು ನೋಡ್ರಿ. ಸೊ ಇಲ್ಲಿ ಏನ್ ಬರ್ತಂದ್ರಪ್ಪ ಅಂದ್ರೆ ಇಲ್ಲ ಬುಲೆಟ್ಸ್ ಬರ್ತವೆ ಈ ತರ ಪಾಸ್ವರ್ಡ್. ಸೊ ಯಾವಾಗಲೂ ಪಾಸ್ವರ್ಡ್ ಅಲ್ಲಿ ಏನಾಗಿರ್ತದೆ ಅಂದ್ರ ಇನ್ವಿಸಿಬಲ್ ಆಗಿರ್ತದೆ. ಸೊ ಅದಕ್ಕಿಲ್ಲ ಈ ತರ ಪಾಸ್ವರ್ಡ್. ಸೊ ಈ ತರ ಬರ್ತೈತೆ. ಇಲ್ಲಾಂದ್ರೆ ಮೇಲೆ ಆಸ್ಟರಿಕ್ಸ್ ಬರ್ತವೆ, ಸ್ಟಾರ್ ಆಸ್ಟರಿಕ್ಸ್. ಸೊ ಯಾವಾಗ ನೋಡ್ರಿ ಪಾಸ್ವರ್ಡ್ ಕೊಡ್ಬೇಕಾದ್ರೆ ಈ ತರ ಬರ್ತದೆ. ಈ ತರ ಇಲ್ಲ ಈ ತರ. ಇನ್ಪುಟ್ ಟೈಪ್ ಈಕ್ವಲ್ ಟು ಟೆಕ್ಸ್ಟ್ ಅಂತ ಹೇಳ್ಕೊಂಡ್ರೆ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಕ್ರಿಯೇಟ್ ಆಗುತ್ತಾ ಅದ್ರೊಳಗಡೆ ಟೆಕ್ಸ್ಟ್ ಎಲ್ಲ ಟೈಪ್ ಮಾಡಿ. ಇನ್ಪುಟ್ ಟೈಪ್ ಈಕ್ವಲ್ ಟು ಪಾಸ್ವರ್ಡ್ ಅಂತಂದ್ರೆ ಟೆಕ್ಸ್ಟ್ ಬಾಕ್ಸ್ ಕ್ರಿಯೇಟ್ ಆಗುತ್ತೆ ಅದ್ರೊಳಗಡೆ ಈ ತರ ಬುಲೆಟ್ಸ್ ಬರ್ತಾವ. ಇಲ್ಲಾಂದ್ರ ಆಸ್ಟರಿಕ್ಸ್ ಬರ್ತವೆ ಗೊತ್ತಾಯ್ತಲ್ರಿ ಈಗ. ಓಕೆ. ಸೊ ನೆಕ್ಸ್ಟ್ ಇನ್ಪುಟ್ ಟೈಪ್ ಈಕ್ವಲ್ ಟು ಇಲ್ಲಿ ರೇಡಿಯೋ ಅಂತ ಹೇಳಿ ತಗೊಂಡ್ರ ರೇಡಿಯೋ ಬಟನ್ಸ್ ಬರ್ತವೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾವೆಲ್ಲ ಜೆಂಡರ್ ಅಂತ ತಗೊಂಡಿರ್ತೀವಿ ನೋಡ್ರಿ ಜೆಂಡರ್. ಸೊ ಇಲ್ಲಿ ಮೇಲ್ ಈ ತರ. ಸೊ ನೆಕ್ಸ್ಟ್ ಇಲ್ಲಿ ಫೀಮೇಲ್ ಗೊತ್ತಾಯ್ತು. ಸೊ ಇವು ಏನ್ ಕೇಳ್ತಾರೆ ಅಂದ್ರೆ ರೇಡಿಯೋ ಬಟನ್ಸ್ ಅಂತ ಹೇಳಿ ಕೇಳ್ತಾರೆ. ಈ ರೇಡಿಯೋ ಬಟನ್ ಬರ್ಬೇಕಂದ್ರೆ ಇನ್ಪುಟ್ ಟೈಪ್ ಈಕ್ವಲ್ ಟು ರೇಡಿಯೋ ಅಂತ ಹೇಳಿ ತಗೋಬೇಕು ಗೊತ್ತಾಯ್ತು. ಸೊ ನೆಕ್ಸ್ಟ್ ಚೆಕ್ ಬಾಕ್ಸ್. ಚೆಕ್ ಬಾಕ್ಸ್ ಅಂದ್ರೆ ಈ ತರ ಬರ್ತದೆ ಗೊತ್ತಾಯ್ತು. ಈ ತರ ಚೆಕ್ ಆಗಿರುತ್ತೆ. ಸೊ ಇನ್ಪುಟ್ ಟೈಪ್ ಈಕ್ವಲ್ ಟು ಚೆಕ್ ಬಾಕ್ಸ್ ಅಂತ ಹೇಳಿ ತಗೊಂಡ್ರೆ ಈ ತರ ಬರ್ತದೆ ಗೊತ್ತಾಯ್ತು. ಸೊ ಇಲ್ಲಿ ನೋಡಿ ಇನ್ಪುಟ್ ಟೈಪ್ ಈಕ್ವಲ್ ಟು ಯಾವ ತರ ತಗೊಂಡ್ವಿ ಅದು ಟೆಕ್ಸ್ಟ್ ತಗೋಬಹುದು, ಪಾಸ್ವರ್ಡ್ ತಗೋಬಹುದು, ರೇಡಿಯೋ ಅಂತ ಹೇಳಿ ತಗೋಬಹುದು. ಸೊ ನೆಕ್ಸ್ಟ್ ಚೆಕ್ ಬಾಕ್ಸ್. ಟೆಕ್ಸ್ಟ್ ತಗೊಂಡಾಗ ಟೆಕ್ಸ್ಟ್ ಬಾಕ್ಸ್ ಬರ್ತದೆ ಅದ್ರೊಳಗಡೆ ಟೆಕ್ಸ್ಟ್ ಅನ್ನ ಎಂಟ್ರಿ ಮಾಡಬೇಕು. ಸೊ ಪಾಸ್ವರ್ಡ್ ತಗೊಂಡಾಗ ಇಲ್ಲೇನ್ ಬರ್ತೈತಿ ಇಲ್ಲಿ ಬುಲೆಟ್ಸ್ ಬರ್ತಾವ. ಇಲ್ಲಾಂದ್ರ ಆಸ್ಟರಿಕ್ಸ್ ಬರ್ತಾವ. ಅಲ್ಲ ಟೆಕ್ಸ್ಟ್ ಡಿಸ್ಪ್ಲೇ ಆಗಂಗಿಲ್ಲ. ಯಾಕಂದ್ರ ಪಾಸ್ವರ್ಡ್ ಯಾವಾಗ್ಲೂ ಇನ್ವಿಸಿಬಲ್ ಆಗಿರ್ತೈತಿ. ಅಂದ್ರೆ ಯಾರಿಗೂ ಗೊತ್ತಾಗಬಾರ್ದು ಗೊತ್ತಾಯ್ತು. ಸೊ ಅದಕ್ಕೆ ಸೀಕ್ರೆಟ್ ಆಗಿರೋದ್ರಿಂದ ಅಲ್ಲಿ ಏನಾಗಿರ್ತೈತಿ ಅಂದ್ರಪ್ಪ ಅಂದ್ರೆ ಇದು ಬುಲೆಟ್ಸ್ ಬರ್ತಾವ. ಇಲ್ಲಾಂದ್ರ ಆಸ್ಟರಿಕ್ಸ್ ಬರ್ತಾವ ಸೀಕ್ರೆಟ್. ಸೊ ನೆಕ್ಸ್ಟ್ ರೇಡಿಯೋ.
ಸೊ ರೇಡಿಯೋ ಬಟನ್ಸ್ ಬೇಕು ಅಂತಂದ್ರೆ ಈ ತರ ಬೇಕು ಅಂತಂದ್ರೆ ಅಲ್ಲಿ ಏನ್ ಮಾಡ್ತೀವಿ ಇಲ್ಲ ರೇಡಿಯೋ ಅಂತ ಹೇಳಿ ತಗೊಂತೀವಿ. ಇನ್ಪುಟ್ ಟೈಪ್ ಇಕ್ವಲ್ ಟು ರೇಡಿಯೋ. ಇನ್ಪುಟ್ ಟೈಪ್ ಇಕ್ವಲ್ ಟು ಚೆಕ್ ಬಾಕ್ಸ್ ಅಂತ ಹೇಳಿ ತಗೊಂಡ್ರೆ ಈ ತರ ಎಲ್ಲ ಚೆಕ್ ಬಾಕ್ಸ್ ಬರ್ತವೆ. ಸೊ ಈ ತರ ಎಲ್ಲ ಸೆಲೆಕ್ಟ್ ಮಾಡೋದು ಗೊತ್ತಾಯ್ತು. ಸೊ ರೇಡಿಯೋ ಬಟನ್ ಗೆ ಚೆಕ್ ಬಾಕ್ಸ್ ಗೆ ಏನ್ ಡಿಫರೆನ್ಸ್ ಅಂತಂದ್ರ ರೇಡಿಯೋ ಬಟನ್ ಆಮೇಲೆ ಚೆಕ್ ಬಾಕ್ಸ್ ಗೆ ಏನ್ ಡಿಫರೆನ್ಸ್ ಅಂದ್ರ ರೇಡಿಯೋ ಬಟನ್ ಒಳಗಡೆ ನಾವು ಇಲ್ಲಿ ಏನ್ ಮಾಡ್ತೀವಿ ಅಂದ್ರ ವಿ ಕ್ಯಾನ್ ಸೆಲೆಕ್ಟ್ ಓನ್ಲಿ ಒನ್ ಬಟನ್ ಎಟ್ ಎ ಟೈಮ್. ರೇಡಿಯೋ ಬಟನ್ಸ್ ಒಳಗಡೆ ಏನ್ ಮಾಡ್ತೀವಿಲ್ಲ ವಿ ಕ್ಯಾನ್ ಓನ್ಲಿ ಸೆಲೆಕ್ಟ್ ಓನ್ಲಿ ಒನ್ ಬಟನ್ ಎಟ್ ಎ ಟೈಮ್. ಸೊ ಇಲ್ಲಿ ಮೇಲ್ ಸೆಲೆಕ್ಟ್ ಮಾಡಬಹುದು ಇಲ್ಲ ಫೀಮೇಲ್ ಸೆಲೆಕ್ಟ್ ಮಾಡಬಹುದು. ಎರಡು ಎಟ್ ಟೈಮ್ ಎಲ್ಲ ಸೆಲೆಕ್ಟ್ ಮಾಡಕ್ ಬರಂಗಿಲ್ಲ ಗೊತ್ತಾಯ್ತು. ಸೊ ದೀಸ್ ಆರ್ ಕಾಲ್ಡ್ ಆಸ್ ರೇಡಿಯೋ ಬಟನ್ಸ್. ರೇಡಿಯೋ ಬಟನ್ಸ್ ಒಳಗಡೆ ವಿ ಕ್ಯಾನ್ ಸೆಲೆಕ್ಟ್ ಓನ್ಲಿ ಒನ್ ಬಟನ್ ಎಟ್ ಎ ಟೈಮ್. Whereas in checkbox ಒಳಗಡೆ we can select more than one button at a time. We can select more than one button at a time. ಇಷ್ಟೇ ರೇಡಿಯೋ ಬಟನ್ ಆಮೇಲೆ ಚೆಕ್ ಬಾಕ್ಸ್ ಒಳಗಡೆ ಇರುವಂತ ಡಿಫರೆನ್ಸ್. ಸೊ ಇವಾಗ ಒಂದೊಂದು ನೋಡೋಣ. ಇನ್ಪುಟ್ ಟೈಪ್ ಇಕ್ವಲ್ ಟು ಇಲ್ಲ ಟೆಕ್ಸ್ಟ್ ತಗೊಂಡಾಗ ಇಲ್ಲಿ ಯಾವ ತರ ಪ್ರೋಗ್ರಾಮ್ ಬರೀತೀವಿ, ಪಾಸ್ವರ್ಡ್ ತಗೊಂಡಾಗ ಯಾವ ತರ ಬರೀತೀವಿ, ಸೊ ನೆಕ್ಸ್ಟ್ ರೇಡಿಯೋ ತಗೊಂಡಾಗ ಯಾವ ತರ, ಚೆಕ್ ಬಾಕ್ಸ್ ತಗೊಂಡಾಗ ಇಲ್ಲ ಯಾವ ತರ ಅಲ್ಲಿ ಪ್ರೋಗ್ರಾಮ್ಸ್ ಬರ್ಕೊಂತ ಬರ್ತೀವಿ ಒಂದೊಂದು ಇವಾಗ ನೋಡೋಣ. ಸೊ ಅದು ಇಷ್ಟು ನಮಗೆ ಸರಿಯಾಗಿ ಕಲ್ತ್ರ ನಮಗೆ ಒಂದು ಕಂಪ್ಲೀಟ್ ಫಾರ್ಮ್ ಅಲ್ಲಿ ಕ್ರಿಯೇಟ್ ಮಾಡಕ್ ಬರ್ತೈತೆ. ಒಂದು ಕಂಪ್ಲೀಟ್ ಫಾರ್ಮ್ ಅಲ್ಲಿ ಕ್ರಿಯೇಟ್ ಮಾಡಬೇಕು. ಇವೆಲ್ಲವೂ ಸ್ಟಡಿ ಮಾಡಿಂದ ಲಾಸ್ಟ್ ಇಯರ್ ಒಂದು ಕಂಪ್ಲೀಟ್ ಫಾರ್ಮ್ ಕ್ರಿಯೇಟ್ ಮಾಡೋದು ಯಾವ ತರ ಅಂತ ಹೇಳಿ ನಾವೆಲ್ಲ ಕಲಿಯೋಣ ಗೊತ್ತಾಯ್ತಾ. ನೆಕ್ಸ್ಟ್ ನೋಡಿಲ್ಲ ಇವಾಗ ಟೆಕ್ಸ್ಟ್ ಬಾಕ್ಸ್ ಫಸ್ಟ್ ಇನ್ಪುಟ್ ಟೈಪ್ ಇಕ್ವಲ್ ಟು ಅಲ್ಲಿ ಏನೇನು ತಗೊಂಡಿದ್ವಿ ಹೇಳಿದೆ. ಇನ್ಪುಟ್ ಟೈಪ್ ಇಕ್ವಲ್ ಟು ಟೆಕ್ಸ್ಟ್ ಬಾಕ್ಸ್ ಟೆಕ್ಸ್ಟ್. ಸೊ ನೆಕ್ಸ್ಟ್ ಅಲ್ಲ ಪಾಸ್ವರ್ಡ್, ನೆಕ್ಸ್ಟ್ ರೇಡಿಯೋ ಬಟನ್ ಆಮೇಲೆ ಟೆಕ್ಸ್ಟ್ ಬಾಕ್ಸ್. ಸೊ ಇಲ್ಲ ಟೆಕ್ಸ್ಟ್ ಬಾಕ್ಸ್ ಬೇಕು ಅಂತ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಸೊ ಈ ತರ ಇಲ್ಲಿ ಬೇಕು ಅಂತ ಫಸ್ಟ್ ನೋಡಲ್ಲ HTML ಹೆಡ್ ಆಮೇಲೆ ಟೈಟಲ್ ಕೊಟ್ಟು ಏನಿಲ್ಲ ಟೆಕ್ಸ್ಟ್ ಬಾಕ್ಸ್ ಅಂತ ಹೇಳಿ ಕೊಟ್ಟಿವಿ. ಟೈಟಲ್ ಬರ್ತೈತಿ ಏನ್ ಬರ್ತೈತೆ ಟೆಕ್ಸ್ಟ್ ಬಾಕ್ಸ್ ಅಂತ ಹೇಳಿ ಬರ್ತೈತಿ. ಓಕೆ ನೆಕ್ಸ್ಟ್ ನೋಡ್ರಿ ಹೆಡ್ ಕಂಪ್ಲೀಟ್ ಆಯ್ತು ಬಾಡಿ. ಸೊ ಇಲ್ಲಿ ಪ್ಯಾರಾಗ್ರಾಫ್ ಟ್ಯಾಗ್ ತಗೊಂಡಿವಿ. ಸೊ ಇಲ್ಲೇ ಏನಂತಂದ್ರ ಟೆಕ್ಸ್ಟ್ ಬಾಕ್ಸ್ ಕ್ರಿಯೇಟ್ ಮಾಡ್ತೀವಿ ಗೊತ್ತಾಯ್ತು. ಸೊ ಇಲ್ಲಿದೇನಿತ್ತು ನೋಡಿ ಇಷ್ಟು. ಸೊ ಇದನ್ನ ಬರಬೇಕು ಅಂತಂದ್ರೆ ನಾವೆಲ್ಲ ಇದನ್ನ ಲೇಬಲ್ ದಾಗ ಹಾಕ್ತಿವಿ. ಎಂಟರ್ ಯುವರ್ ನೇಮ್, ಎಂಟರ್ ಪಾಸ್ವರ್ಡ್ ಗೊತ್ತಾಯ್ತು. ಏನ್ ಬರ್ಬೇಕಂದ್ರ ಇದಿಷ್ಟು ಲೇಬಲ್ ಅಂತ ಹೇಳಿ ಕರಿತೀವಿ. ಸೊ ಇನ್ಪುಟ್ ಟೈಪ್ ಈಕ್ವಲ್ ಟು ಟೆಕ್ಸ್ಟ್ ಅಂತ ಹೇಳಿ ತಗೊಂಡ್ರೆ ಇದಷ್ಟು ಬರ್ತೈತಿ. ಇಲ್ಲೇ ಟೆಕ್ಸ್ಟ್ ಬಾಕ್ಸ್ ಕ್ರಿಯೇಟ್ ಆಗುತ್ತಾ, ಇಲ್ಲ ಟೆಕ್ಸ್ಟ್ ಬಾಕ್ಸ್ ಕ್ರಿಯೇಟ್ ಆಗುತ್ತೆ. ಇದ್ರೊಳಗೆ ನಾವೆಲ್ಲ ಟೆಕ್ಸ್ಟ್ ಅನ್ನ ಎಂಟ್ರಿ ಮಾಡಬಹುದು ಟೆಕ್ಸ್ಟ್ ಗೊತ್ತಾಯ್ತು. ಸೊ ಇಲ್ಲ ಇದನ್ನ ಬರ್ಬೇಕಂದ್ರ ಅದನ್ನ ಲೇಬಲ್ ದಾಗ ತಗೊಂಡಿರ್ತೀವಿ. ಲೇಬಲ್ ಬರಲೇಬೇಕು. ಲೇಬಲ್ ಬರ್ದಿಲ್ಲ ಅಂತ ಲೇಬಲ್ ದಾಗ ಬರಂಗಿಲ್ಲ ನೋಡ್ರಿ. ಈ ಪ್ಯಾರಾಗ್ರಾಫ್ ಟ್ಯಾಗ್ ತಗೊಂಡು ಬಂದಲ್ಲ ಇಲ್ಲಿ ಲೇಬಲ್ ಇದೇನ್ ಬರೀತೀವಿ ನೋಡಿ ಲೇಬಲ್ ದಾಗ ಲೇಬಲ್ ಎಂಟರ್ ಯುವರ್ ನೇಮ್ ಇಲ್ಲ ಕೊಲನ್ ಹಾಕಿವಿ ಎಂಟರ್ ಯುವರ್ ನೇಮ್. ಸೊ ನೆಕ್ಸ್ಟ್ ಅದ್ರೊಳಗಡೆ ನೋಡಲ್ಲ ಇನ್ಪುಟ್ ಟೈಪ್ ಈಕ್ವಲ್ ಟು ಟೆಕ್ಸ್ಟ್. ಇನ್ಪುಟ್ ಟೈಪ್ ಈಕ್ವಲ್ ಟು ಟೆಕ್ಸ್ಟ್ ಅಂದ್ರೆ ಇಲ್ಲ ಟೆಕ್ಸ್ಟ್ ಬಾಕ್ಸ್ ಕ್ರಿಯೇಟ್ ಆಗುತ್ತೆ. ಇದ್ರೊಳಗಡೆ ನಾವೆಲ್ಲ ಟೆಕ್ಸ್ಟ್ ಎಂಟ್ರಿ ಮಾಡಬಹುದು ABCXY ಇನ್ಪುಟ್ ಟೈಪ್ ಈಕ್ವಲ್ ಟು ಟೆಕ್ಸ್ಟ್. ನೆಕ್ಸ್ಟ್ ಇಲ್ಲಿ ಇನ್ನೊಂದು ನೇಮ್ ಅಟ್ರಿಬ್ಯೂಟ್ ಬರ್ತೈತಿ. ಇಲ್ಲಿ ನೋಡ್ರಿ ಎಷ್ಟು ಅಟ್ರಿಬ್ಯೂಟ್ ಬರ್ತದೆ ಅಂದ್ರ ಇನ್ಪುಟ್ ಟೈಪ್ ಅಟ್ರಿಬ್ಯೂಟ್ ಬರ್ತೈತಿ, ನೇಮ್ ಅಟ್ರಿಬ್ಯೂಟ್. ಸೊ ನೆಕ್ಸ್ಟ್ ಇಲ್ಲ ಸೈಜ್, ನೆಕ್ಸ್ಟ್ ಇಲ್ಲ ಮ್ಯಾಕ್ಸ್. ಒಟ್ಟು ಟೋಟಲ್ 4 ಅಟ್ರಿಬ್ಯೂಟ್ಸ್ ಬರ್ತಾವೆ. ಯಾವ್ದು? ಸೊ ಇನ್ಪುಟ್ ಟ್ಯಾಗ್ ಗೊತ್ತಾಯ್ತು. ಸೊ ಇಲ್ಲ ಇನ್ಪುಟ್ ಟೈಪ್ ಈಕ್ವಲ್ ಟು ಇಲ್ಲ ಟೆಕ್ಸ್ಟ್ ಗೊತ್ತಾಯ್ತು. ಇನ್ಪುಟ್ ಟೈಪ್ ಈಕ್ವಲ್ ಟು ಇಲ್ಲ ಟೆಕ್ಸ್ಟ್ ಅಂತ ಹೇಳ್ಕೊಂಡ್ರೆ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೇಮ್ ಅಟ್ರಿಬ್ಯೂಟ್. ನೇಮ್ ಅಟ್ರಿಬ್ಯೂಟ್ ಇಲ್ಲಿ ಏನಾದ್ರು ಕೊಡ್ರಿ, ಇಲ್ಲಿ ಮೈ ನೇಮ್ ಅಂತ ಹೇಳ್ಕೊಂಡ್ರೆ ಏನಾದ್ರು ಕೊಡ್ಬಹುದು ಗೊತ್ತಾಯ್ತು. ಸೊ ನೇಮ್ ಈಕ್ವಲ್ ಟು ಮೈ ನೇಮ್. ನೆಕ್ಸ್ಟ್ ಇಲ್ಲಿ ಸೈಜ್ ಈಕ್ವಲ್ ಟು ಎಷ್ಟಿಲ್ಲ 20 ಅಂತ ಹೇಳ್ಕೊಂಡು. ನೆಕ್ಸ್ಟ್ ಮ್ಯಾಕ್ಸ್ ಲೆಂತ್ ಎಷ್ಟು ತಗೊಂಡಿವಿಲ್ಲ 20 ಅಂತ ಹೇಳ್ಕೊಂಡು. ಸೊ ಇಲ್ಲಿ 20 ಸೈಜ್ ಅನ್ನೋದು 20 ಇಲ್ಲ. ಸೊ ಇಲ್ಲಿ ನಾವಿಲ್ಲ 20 ಕ್ಯಾರೆಕ್ಟರ್ಸ್ ಇಲ್ಲ ನಾವಲ್ಲಿ ಇಡಿಸಬಹುದು. ಅಪ್ ಟು ಇಲ್ಲಿ 20 ಕ್ಯಾರೆಕ್ಟರ್ಸ್ ವರೆಗೂ ನಾವಲ್ಲಿ ಇಡಿಸಬಹುದು. ಸೊ ಇಲ್ಲಿ ನೋಡ್ರಿ ಒಂದೊಂದು ಬ್ರೌಸರ್ಗೆ ಸೊ ಇಷ್ಟ ಲೆಂತ್ ಇರಬೇಕು. ಟೆಕ್ಸ್ಟ್ ಬಾಕ್ಸ್ ಒಳಗಡೆ ಎಂಟ್ರಿ ಮಾಡೋಂತ ಟೆಕ್ಸ್ಟ್ ಇಷ್ಟು ಲೆಂತ್ ಇರಬೇಕಂತ ಹೇಳಿ ಫಿಕ್ಸ್ ಆಗಿರುತ್ತೆ. ಕ್ರೋಮಿಗೆ ಇಷ್ಟು ಲೆಂತ್, ಸೊ ನೆಕ್ಸ್ಟ್ ಇಂಟರ್ನಲ್ ಎಕ್ಸ್ಪ್ಲೋರರ್ಗೆ ಇಷ್ಟು ಲೆಂತ್ ಅಂತ ಹೇಳಿ. ಸೊ ಇಲ್ಲಿ ನೋಡ್ರಿ ಇಲ್ಲಿ ಸೈಜ್ ಆಮೇಲೆ ಮ್ಯಾಕ್ಸ್ ಲೆಂತ್ ಇಲ್ಲಿ ಏನು ವರ್ಕ್ ಮಾಡ್ತಾವ. ಸಪೋಸ್ ಇಲ್ಲಿ ನೋಡ್ರಿ ಇದ್ರೊಳಗಡೆ ಸೊ ಇಲ್ಲಿ ಸೈಜ್ ಈಕ್ವಲ್ ಟು 20 ಅಂತ ಹೇಳ್ಕೊಂಡ್ರೆ ಅಪ್ ಟು 20 ಕ್ಯಾರೆಕ್ಟರ್ಸ್ ನಾವು ಎಂಟ್ರಿ ಮಾಡ್ತೀವಿ. ಸಪೋಸ್ ಇಲ್ಲೇ 20 ಕ್ಯಾರೆಕ್ಟರ್ ಕಿಂತ ನಾವು ಜಾಸ್ತಿ ಎಂಟ್ರಿ ಮಾಡಿದ್ವಿ ಅಂತ ತಿಳ್ಕೊಳ್ರಿ. 20 ಕ್ಯಾರೆಕ್ಟರ್ಸ್ ಇಲ್ಲಿ ಸೈಜ್ ತಗೊಂಡ್ವಿ. 20 ಕ್ಯಾರೆಕ್ಟರ್ ಇಲ್ಲಿ ನಾವು ಮ್ಯಾಕ್ಸಿಮಮ್ 20 ಕ್ಯಾರೆಕ್ಟರ್ಸ್ ಎಂಟ್ರಿ ಮಾಡ್ತೀವಿ. ಸಪೋಸ್ 24 ಕ್ಯಾರೆಕ್ಟರ್ ಅಥವಾ 25 ಕ್ಯಾರೆಕ್ಟರ್ಸ್ ನಾ ಎಂಟ್ರಿ ಮಾಡಿದ್ನಂದ್ರ ಸೊ 20 ಕ್ಯಾರೆಕ್ಟರ್ ಅಷ್ಟೇ ತಗೊಂತೈತೆ. ಉಳ್ಕಿದ್ದು 5 ಕ್ಯಾರೆಕ್ಟರ್ಸ್ ಏನಾಗ್ತಾವಲ್ಲ ಡಿಲೀಟ್ ಆಗ್ತಾವ, ಬರಂಗಿಲ್ಲ, ಚಾಪ್ಡ್ ಆಫ್ ಆಗ್ತಾವ ಅಂತ ಹೇಳ್ತಾರೆ. ಚಾಪ್ಡ್ ಆಫ್ ಅಂದ್ರ ಅಲ್ಲಿ ನಮಗೆಲ್ಲ ಡಿಸ್ಪ್ಲೇ ಆಗಿಲ್ಲ ಗೊತ್ತಾಯ್ತು. ಸೊ ನೆಕ್ಸ್ಟ್ ಇವಾಗ ಡಿಸ್ಪ್ಲೇ ಆಗ್ಬೇಕು ಅಂತಂದ್ರ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಇನ್ನೊಂದು ಅಟ್ರಿಬ್ಯೂಟ್ ತಗೋಬೇಕು. ಅದ್ಯಾವುದು ಮ್ಯಾಕ್ಸ್ ಲೆಂತ್. ಸೊ
ಸೊ ಇಲ್ಲಿ ಮ್ಯಾಕ್ಸ್ ಲೆಂತ್ ಒಳಗಡೆ ನಾವಿಲ್ಲಿ ಎಷ್ಟು ಎಂಟ್ರಿ ಮಾಡಿರ್ತೀವಿ ನೋಡು ಅಪ್ ಟು ಅಲ್ಲಿ ಅಷ್ಟು. ಸಪೋಸ್ ಇವಾಗ ನೋಡ್ರಿ ಇನ್ಸ್ಟೆಡ್ ಆಫ್ 20 ನಾವಿಲ್ಲ 30 ಅಂತ ಹೇಳಿ ತಗೊಂಡಿರ್ತೀವಿ. ಎಷ್ಟಿಲ್ಲ 30. ಮ್ಯಾಕ್ಸ್ ಲೆಂತ್ ಎಷ್ಟೈತಲ್ಲ 30. ಬಟ್ ಇಲ್ಲಿ ಸೈಜ್ ಎಷ್ಟೈತೆ 20 ಕ್ಯಾರೆಕ್ಟರ್ಸ್ ಇಡಿಸಬಹುದು. ಗೊತ್ತಾಯ್ತು. ಇವಾಗ 25 ಕ್ಯಾರೆಕ್ಟರ್ಸ್ ಇಡಿಸಿದ್ಯಾ ಓಕೆ ಇಲ್ಲಿ ತಗೊಂಡಿದ್ದೆ, ಯಾಕಂದ್ರೆ ಮ್ಯಾಕ್ಸ್ ಲೆಂತ್ ಎಷ್ಟೈತಿಲ್ಲ 30. ಸೊ ನೆಕ್ಸ್ಟ್ 29 ಕ್ಯಾರೆಕ್ಟರ್ಸ್ ಅಲ್ಲಿ ನಾ ಎಂಟ್ರಿ ಮಾಡಿದ್ನ, ಅದು ಮ್ಯಾಕ್ಸ್ ಲೆಂತ್ 30 ಐತೆ, ಅದು ತಗೊಂಡೆ. ನೆಕ್ಸ್ಟ್ ಇಲ್ಲ 30 ಕ್ಯಾರೆಕ್ಟರ್ಸ್ ಎಂಟ್ರಿ ಮಾಡಿದ್ನ, ಮ್ಯಾಕ್ಸ್ ಲೆಂತ್ 16 ತಗೊಂಡೆ. ಸೊ ಇಲ್ಲಿ 20 ಕೊಟ್ಟಿದ್ರೆ 20 ತಗೊಂಡಿಲ್ಲ. ಗೊತ್ತಾಯ್ತು. ಸೊ ಇಲ್ಲಿ ಇದನ್ನ ಕೊಟ್ಟಿದ್ದಿಲ್ಲ ಅಂತ ತಿಳ್ಕೊಡ್ರಿ ಮ್ಯಾಕ್ಸ್ ಲೆಂತ್. ಇವಾಗ ಇದನ್ನ ಕೊಟ್ಟಿದ್ದಿಲ್ಲ ಅಂತಂದ್ರ ಇಲ್ಲಿ 20 ಕ್ಯಾರೆಕ್ಟರ್ಸ್ ವರೆಗೂ ಅಷ್ಟು ಇಳಿಸಬಹುದು. ಗೊತ್ತಾಯ್ತು. ಸೊ ಇಲ್ಲಿ ಸೈಜ್ ಇಲ್ಲ 20 ಅಂತ ತಗೊಂಡಿವಿ. ನಾವು 25 ಕ್ಯಾರೆಕ್ಟರ್ಸ್ ಎಂಟ್ರಿ ಮಾಡ್ಬೇಕಂದ್ರ ಸೊ ಇಲ್ಲ ಮ್ಯಾಕ್ಸ್ ಲೆಂತ್ ಒಳಗಡೆ ಇಲ್ಲ ಇದಕ್ಕಿಂತ ಇದು ಜಾಸ್ತಿ ಇರುತ್ತೆ. ಅಂದ್ರೆ ಮ್ಯಾಕ್ಸ್ ಲೆಂತ್ ಒಳಗಡೆ 30 ಕೊಟ್ರೆ ಅಪ್ ಟು 30 ಎಂಟ್ರಿ ಮಾಡಬಹುದು. ಗೊತ್ತಾಯ್ತಲ್ರಿ ಈಗ. ಸೊ ಇದು ಸೈಜ್ ಆಮೇಲೆ ಮ್ಯಾಕ್ಸ್ ಲೆಂತ್ ಈ ತರ ವರ್ಕ್ ಮಾಡ್ಬೋದು. ಗೊತ್ತಾಯ್ತು. ಸೊ ಇದು ಇಲ್ಲೇನ್ ಮಾಡಿದ್ವಿ, ಇನ್ಪುಟ್ ಟೈಪ್ ಈಕ್ವಲ್ ಟು ಟೆಕ್ಸ್ಟ್ ಅಂದ್ರೆ ಟೆಕ್ಸ್ಟ್ ಬಾಕ್ಸ್ ಬಂತು. ಸೊ ಅದಕ್ಕೆ ಒಂದು ನೇಮ್ ತಗೊಂಡ್ವಿ, ಮೈ ನೇಮ್ ಅಂತ. ಸೈಜ್ ಎಷ್ಟಿಲ್ಲ 20. ಸೊ ಮ್ಯಾಕ್ಸ್ ಲೆಂತ್ ಎಷ್ಟು ತಗೊಂಡಿವಿ 30, ಅಂದ್ರೆ ಅಪ್ ಟು ಇಲ್ಲಿ 30 ಕ್ಯಾರೆಕ್ಟರ್ಸ್ ಇವಾಗ ಇಡಿಸ್ಬೋದು. ಮ್ಯಾಕ್ಸ್ ಲೆಂತ್ ಎಷ್ಟು ತಗೊಂಡು ಅಷ್ಟು. ಸೊ ನೆಕ್ಸ್ಟ್ ನೋಡ್ರಿ ಇಲ್ಲಿ ಇದು ಲೇಬಲ್ ಕಂಪ್ಲೀಟ್ ಆಯ್ತು. ಸೊ ಲೇಬಲ್ ಏನಂತ ನೋಡಿದ್ವಿಲ್ಲ ಎಂಟರ್ ಯುವರ್ ನೇಮ್. ಸೊ ಇದ್ರ ಒಳಗಡೆ ಏನ್ ಮಾಡಿದ್ವಿಲ್ಲ ಟೆಕ್ಸ್ಟ್ ಬಾಕ್ಸ್ ಅನ್ನು ಕ್ರಿಯೇಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಇಲ್ಲ ಲೇಬಲ್ ಕಂಪ್ಲೀಟ್ ಮಾಡಿ. ಸೊ ನೆಕ್ಸ್ಟ್ ಇಲ್ಲ ಒಂದು ಪ್ಯಾರಾಗ್ರಾಫ್ ಒಳಗಡೆ ಬರೆಯತ್ವಿ ಲೇಬಲ್. ಸೊ ಇಲ್ಲಿ ಪಿ ಟ್ಯಾಗ್ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಈ ಫಾರ್ಮ್ ಸೊ ಕಂಪ್ಲೀಟ್ ಮಾಡಿದೆ. ಗೊತ್ತಾಯ್ತು. ಸೊ ಇಲ್ಲಿ ಫಾರ್ಮ್ ಅಂತ ಹೇಳಿ ಬರ್ತಿಲ್ಲಲ್ಲ, ಬಾಡಿ ಆಗಿಂದ ಇಲ್ಲಿ ನಾನು ಫಾರ್ಮ್ ಅಂತ ಹೇಳ್ತೇವೆ. ಫಾರ್ಮ್ ಆಕ್ಷನ್ ಈಕ್ವಲ್ ಟು ಸೊ ಇದು ಎಂಟಿ ಏನ್ ತಗೋಬೇಕಲ್ಲ ಸ್ಟ್ರಿಂಗ್ ತಗೋಬೇಕು. ಗೊತ್ತಾಯ್ತು. ಸೊ ಈ ತರ ಏನಂದ್ರಲ್ಲ ಟೆಕ್ಸ್ಟ್ ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಗೊತ್ತಾಯ್ತು. ಸೊ ಬಾಡಿ ಆಗಿಂದ ಇದು ಬರೀಬೇಕು, ಬಾಡಿ ಆಗಿಂದ ಈ ಟ್ಯಾಗ್ ಬರೀಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಇದು. ಗೊತ್ತಾಯ್ತು. ಸೊ ಫಾರ್ಮ್ ಓಪನ್ ಮಾಡಿದ್ರೆ ಫಾರ್ಮ್ ಕ್ಲೋಸ್ ಆಯ್ತು. ನೆಕ್ಸ್ಟ್ ಬಾಡಿ ಕ್ಲೋಸ್ ಆಯ್ತು. ಆಮೇಲೆ ಲಾಸ್ಟ್ ಗೆ HTML ಕ್ಲೋಸ್ ಆಯ್ತು. ಸೊ ಈ ತರ ಏನಂತಂದ್ರೆ ನಾವೆಲ್ಲ ಇನ್ಪುಟ್ ಟ್ಯಾಗ್. ಸೊ ಇನ್ಪುಟ್ ಟೈಪ್. ಗೊತ್ತಾಯ್ತು. ಇನ್ಪುಟ್ ಟ್ಯಾಗ್ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇನ್ಪುಟ್ ಟೈಪ್ ಈಕ್ವಲ್ ಟು ಟೆಕ್ಸ್ಟ್ ಅಂತ ಹೇಳಿ ತಗೊಂಡ್ವಿ. ಗೊತ್ತಾಯ್ತು. ಸೊ ನೆಕ್ಸ್ಟ್ ಇನ್ಪುಟ್ ಟೈಪ್ ಈಕ್ವಲ್ ಟು ಪಾಸ್ವರ್ಡ್ ತಗೊಂಡಾಗ ಏನ್ ಬರ್ತಾವ, ಸೊ ಅಲ್ಲಿ ಬುಲೆಟ್ಸ್ ಅಥವಾ ಅಸ್ಟೆರಿಕ್ಸ್ ಬರ್ತಾವ ಅಂತ ಹೇಳಿ. ಗೊತ್ತಾಯ್ತಾ. ನೆಕ್ಸ್ಟ್ ನೋಡೋಣ ಪಾಸ್ವರ್ಡ್ ಬಾಕ್ಸ್. ನೆಕ್ಸ್ಟ್ ಟಾಪಿಕ್ ಇಸ್ ಪಾಸ್ವರ್ಡ್ ಬಾಕ್ಸ್. ಸೊ ಇಲ್ಲಿ HTML ಹೆಡ್, ಸೊ ಇಲ್ಲ ಟೈಟಲ್ ಎಲ್ಲವೂ ಸೇಮ್ ಇದೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇಲ್ಲಿ ಏನಾಗ್ತೀವಿ ಅಂತ ಲೇಬಲ್ ಎಂಟರ್ ಇಮೇಲ್ ಐಡಿ. ಲೇಬಲ್ ಏನಾಗ್ತಿವಿಲ್ಲ ಎಂಟರ್ ಇಮೇಲ್ ಐಡಿ. ಇಲ್ಲಿ ಎಂಟರ್ ಇಮೇಲ್ ಐಡಿ ಅಂತ ಹೇಳಿ ಬಂತು. ಸೊ ನೆಕ್ಸ್ಟ್ ಇನ್ಪುಟ್ ಟೈಪ್ ಈಕ್ವಲ್ ಟು ಟೆಕ್ಸ್ಟ್. ಸೊ ಅದರೊಳಗೆ ಟೆಕ್ಸ್ಟ್ ಎಂಟ್ರಿ ಮಾಡ್ತೀವಿ. ನೇಮ್ ಈಕ್ವಲ್ ಟು ಮೈ ನೇಮ್, ಸೈಜ್ 20 ಕೊಟ್ಟು ಮ್ಯಾಕ್ಸ್ ಅಂತಲ್ಲ 30 ಕೊಟ್ಟು. ಸೊ ಇಲ್ಲಿ ಇವಾಗ ಎಂಟ್ರಿ ಮಾಡ್ತೀವಿ ಏನಂತಂದ್ರೆ xyz@gmail.com ಅಂತ ಎಂಟ್ರಿ ಮಾಡ್ತೀವಿ. xyz@gmail.com. ಸೊ ಮ್ಯಾಕ್ಸ್ ಅಂತ 30 ವರೆಗೂ ತಗೋಬಹುದು. ನೆಕ್ಸ್ಟ್ ಇಲ್ಲ ಇದು ಲೇಬಲ್ ಕಂಪ್ಲೀಟ್ ಆಯ್ತು. ಸೊ ಇಷ್ಟು ಮುಗಿತು. ನೆಕ್ಸ್ಟ್ ಪಿ ಟ್ಯಾಗ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಇನ್ನೊಂದಲ್ಲ ತಗೊಳ್ತೀನಿ ಪಿ ಟ್ಯಾಗ್. ಸೊ ಇಲ್ಲಿ ಲೇಬಲ್ ಏನ್ ಕೊಟ್ಟಿಲ್ಲ ಎಂಟರ್ ಪಾಸ್ವರ್ಡ್ ಅಂತ ಹೇಳಿ ಕೊಟ್ಟಿದ್ದೀನಿ. ಅದಕ್ಕೆ ಇಲ್ಲಿ ಏನ್ ಬರ್ತಾ ಎಂಟರ್ ಪಾಸ್ವರ್ಡ್ ಅಂತ ಹೇಳಿ ಬರ್ತದೆ. ಸೊ ನೆಕ್ಸ್ಟ್ ನೋಡಲ್ಲ ಇನ್ಪುಟ್ ಟೈಪ್ ಈಕ್ವಲ್ ಟು ಏನ್ ತಗೊಂಡಿವಿ ಈ ಬಾಕ್ಸ್ ಒಳಗಡೆ ಪಾಸ್ವರ್ಡ್ ಅಂತ ಹೇಳಿ ತಗೊಂಡಿವಿ. ಈ ಬಾಕ್ಸ್ ಒಳಗಡೆ ಟೆಕ್ಸ್ಟ್ ಅಂತ ಹೇಳಿ ತಗೊಂಡಿದ್ವಿ. ಅದಕ್ಕೆ ಟೆಕ್ಸ್ಟ್ ಎಂಟರ್ ಮಾಡಿದ್ವಿ. ಇಲ್ಲಿ ಈ ಬಾಕ್ಸ್ ಒಳಗಡೆ ಇನ್ಪುಟ್ ಟೈಪ್ ಈಕ್ವಲ್ ಏನ್ ತಗೊಂಡಿದ್ವಿ ಪಾಸ್ವರ್ಡ್. ಸೊ ಇಲ್ಲಿ ಪಾಸ್ವರ್ಡ್ ಅಂತಂದ್ರೆ ನೀವೇನ್ ಪಾಸ್ವರ್ಡ್ ಎಂಟ್ರಿ ಮಾಡಿರ್ತೀರಲ್ಲ ಸೊ ಈ ತರ ಎಲ್ಲ ಬರ್ತದೆ. ಸೊ ಈ ತರ ಬರ್ತೈತಿ. ಇಲ್ಲ ಅಂದ್ರೆ ಆಸ್ಟರಿಕ್ಸ್ ಬರ್ಬೋದು. ದಟ್ ಇಸ್ ಡಿಪೆಂಡಿಂಗ್ ಆನ್ ಯುವರ್ ಬ್ರೌಸರ್. ಗೊತ್ತಾಯ್ತು. ಸೊ ಈ ತರ. ಸೊ ನೇಮ್ ಈಕ್ವಲ್ ಟು ಮೈ ಪಾಸ್. ಸೊ ಇಲ್ಲಿ ಅಟ್ರಿಬ್ಯೂಟ್ ಇಲ್ಲಿ ಕೂಡ ಸೇಮ್. ಇಲ್ಲಿ ಟೈಪ್, ನೆಕ್ಸ್ಟ್ ನೇಮ್, ಆಮೇಲೆ ಸೈಜ್, ಆಮೇಲೆ ಮ್ಯಾಕ್ಸ್. ಗೊತ್ತಾಯ್ತು. ಬಟ್ ಇಲ್ಲಿ ಅಂತಂದ್ರ ಟೆಕ್ಸ್ಟ್ ಕೊಟ್ರೆ ಇಲ್ಲಿ ಟೆಕ್ಸ್ಟ್ ಅಂತಿದೆ, ಪಾಸ್ವರ್ಡ್ ಕೊಟ್ರ ಈ ತರ ಬುಲೆಟ್ಸ್ ಬರ್ತಾವ. ಇಲ್ಲ ಅಂದ್ರೆ ಆಸ್ಟರಿಕ್ಸ್ ಬರ್ತಾವ ಅಷ್ಟೇ. ಗೊತ್ತಾಯ್ತು. ಸೊ ಇದೇನಿದು ಪಾಸ್ವರ್ಡ್ ಬಾಕ್ಸ್. ಗೊತ್ತಾಯ್ತಲ್ಲ. ಸೊ ನಾವು ನೆಕ್ಸ್ಟ್ ಟಾಪಿಕ್ ಇಸ್ ರೇಡಿಯೋ ಬಟನ್. ಗೊತ್ತಾಯ್ತು. ಸೊ ಇಲ್ಲಿ ರೇಡಿಯೋ ಬಟನ್ ಕ್ರಿಯೇಟ್ ಆಗಬೇಕು ಅಂತಂದ್ರ ಸೊ ಇಲ್ಲ ಇನ್ಪುಟ್ ಟೈಪ್ ಈಕ್ವಲ್ ಇಲ್ಲ ರೇಡಿಯೋ ಅಂತ ಹೇಳಿ ತಗೋ. ಇನ್ಪುಟ್ ಟೈಪ್ ಈಕ್ವಲ್ ಟು ರೇಡಿಯೋ. ಸೊ ನೆಕ್ಸ್ಟ್ ನೋಡಿ ಇದಕ್ಕೆ ಅಟ್ರಿಬ್ಯೂಟ್ ಏನ್ ಮಾಡ್ತಾವು. ಸೊ ಟೈಪ್, ಸೊ ಇಲ್ಲ ನೆಕ್ಸ್ಟ್ ನೇಮ್ ಅಲ್ಲಿತ್ತಲ್ಲ ನೇಮ್ ಈಕ್ವಲ್ ಟು ಮೈ ನೇಮ್ ಅಂತ ಹೇಳಿ ತಗೊಂತಿದ್ವಿ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇಲ್ಲ ಸೈಜ್ ಆಮೇಲೆ ಮ್ಯಾಕ್ಸ್ ಅಂತ ಹೇಳಿ ತಗೊಂತಿದ್ವಿ. ಇಲ್ಲ ನೆಕ್ಸ್ಟ್ ಏನ್ ತಗೊಂತೀವಿ ಇಲ್ಲ ವ್ಯಾಲ್ಯೂ ಎಷ್ಟು ತಗೊಂಡು. ಇದಾಯ್ತು. ಇನ್ಪುಟ್ ಟೈಪ್ ಆಮೇಲೆ ನೇಮು ಆಮೇಲೆ ವ್ಯಾಲ್ಯೂ. ಗೊತ್ತಾಯ್ತು. ಸೊ ಇಲ್ಲ ಈ ಬಟನ್ ನೇಮ್ ಏನ್ ತಗೊಂಡು ಇಲ್ಲ ಪುನೀತ್ ರಾಜ್ಕುಮಾರ್ ಅಂತ ತಗೊಂಡು. ಫಸ್ಟ್ ಸ್ಟಾರ್ಟಿಂಗ್ ಇಂದ ಬರ್ರಿ HTML ಹೆಡ್ ಟೈಟಲ್
ರೇಡಿಯೋ ಬಟನ್ ತಿಳ್ಕೊಂಡ್ವಿ. ಸೊ ಇದು ಔಟ್ಪುಟ್ ಇಲ್ಲ. ಸೊ ಇಲ್ಲಿ ಟೈಟಲ್ ಏನ್ ಬರುತ್ತೆ, ರೇಡಿಯೋ ಬಟನ್ ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ ಎರಡು ಕಂಪ್ಲೀಟ್ ಆಯ್ತು ಬಾಡಿ. ಆಮೇಲೆ S3 ಹೂ ಈಸ್ ಯುವರ್ ಫೇವರೇಟ್ ಆಕ್ಟರ್ ಅಂತ ಹೇಳಿ ಬರುತ್ತೆ. ಸೊ ಇದನ್ನ ತೋರಿಸಿಲ್ಲ, ಇಲ್ಲಿ ಬರ್ತದೆ ಹೂ ಈಸ್ ಯುವರ್ ಫೇವರೇಟ್ ಆಕ್ಟರ್ ಅಂತ ಹೇಳಿ ಬರ್ತದೆ. ಹೂ ಈಸ್ ಯುವರ್ ಫೇವರೇಟ್ ಆಕ್ಟರ್. ಸೊ ಅದು ಬರ್ತದೆ. ಸೊ ಅದು ಫಾರ್ಮ್ ಕ್ರಿಯೇಟ್ ಮಾಡತ್ತೀವಿ. ಸೊ ಫಾರ್ಮ್ ಆಕ್ಷನ್ ಈಕ್ವಲ್ ಟು ಇಲ್ಲಿ ಎಂಪ್ಟಿ ಸ್ಟ್ರಿಂಗ್. ಸೊ ನೆಕ್ಸ್ಟ್ ಇಲ್ಲಿ ಒಂದು ಪಿ ಟ್ಯಾಗ್ ತಗೊಂಡಿವಿ. ಸೊ ನೆಕ್ಸ್ಟ್ ಇಲ್ಲಿ ಲೇಬಲ್. ಸೊ ಈ ಲೇಬಲ್ ಒಳಗಡೆ ಏನ್ ಹಾಕಾಗೈತಿ, ಲೇಬಲ್ ಒಳಗಡೆ ಟೆಕ್ಸ್ಟ್ ಬರ್ತದೆ ಅದು ಲೇಬಲ್. ಸೊ ಇಲ್ಲಿ ಏನ್ ಬರೆಯತ್ತಿ, ಇನ್ಪುಟ್ ಟೈಪ್ ಈಕ್ವಲ್ ಟು ಏನಿಲ್ಲ ರೇಡಿಯೋ. ಗೊತ್ತಾಯ್ತು, ಇನ್ಪುಟ್ ಟೈಪ್ ಈಕ್ವಲ್ ಟು ರೇಡಿಯೋ ಅಂದ್ರೆ ರೇಡಿಯೋ ಬಟನ್ಸ್ ಬರ್ತಾವು. ನೇಮ್ ಈಕ್ವಲ್ ಟು ಇಲ್ಲ ಆಕ್ಟ್ ಅಂತ ಹೇಳಿ ತಗೊಂಡ್ವಿ. ನೇಮ್ ಈಕ್ವಲ್ ಟು ಆಕ್ಟ್, ವ್ಯಾಲ್ಯೂ ಈಕ್ವಲ್ ಟು 1. ಸೊ ಏನಿದು ಈ ಬಟನ್ ನೇಮ್ ಏನ್ ತಗೊಂಡಿದ್ವಿ, ಲೇಬಲ್ ಏನ್ ಕೊಟ್ಟಿವಿ, ಪುನೀತ್ ರಾಜ್ಕುಮಾರ್ ಅಂತ ಹೇಳಿ ಕೊಟ್ಟಿವಿ. ಇದಕ್ಕೆ ಲೇಬಲ್ ಏನ್ ಕೊಟ್ಟಿವಿ, ಪುನೀತ್ ರಾಜ್ಕುಮಾರ್. ಗೊತ್ತಾಯ್ತು. ಸೊ ಇಲ್ಲಿ ನೋಡ್ರಿ, ಸೊ ಇನ್ಪುಟ್ ಟೈಪ್ ಈಕ್ವಲ್ ಟು ಇಲ್ಲಿ ರೇಡಿಯೋ ತಗೊಂಡಿದ್ವಿ, ಇಲ್ಲಿ ರೇಡಿಯೋ ಬಟನ್ ಬರ್ತೈತೆ. ಸೊ ಇದರದ ನೇಮ್ ಏನ್ ತಗೊಂಡ್ವಿ, ಲೇಬಲ್ದಾಗ ಏನ್ ಕೊಟ್ಟಿರ್ತೀವಿ ಅದು ಏನ್ ಕೊಟ್ಟಿವಿಲ್ಲ, ಪುನೀತ್ ರಾಜ್ಕುಮಾರ್ ಅಂತ ಹೇಳಿ ಕೊಟ್ಟಿವಿ, ಪುನೀತ್ ರಾಜ್ಕುಮಾರ್. ನೆಕ್ಸ್ಟ್ ನೋಡಲ್ಲ, ನೆಕ್ಸ್ಟ್ ಇನ್ಪುಟ್ ಟೈಪ್ ಈಕ್ವಲ್ ಟು ರೇಡಿಯೋ. ಸೊ ನೇಮ್ ಈಕ್ವಲ್ ಟು ಆಕ್ಟ್, ವ್ಯಾಲ್ಯೂ ಈಕ್ವಲ್ ಟು ಇಲ್ಲ ನೆಕ್ಸ್ಟ್ 2. ಸೊ ಇದ್ರದ್ದು ಏನ್ ಕೊಟ್ಟಿವಿ, ನೆಕ್ಸ್ಟ್ ಇಲ್ಲ ಸುದೀಪ್ ಅಂತ ಹೇಳಿ ಕೊಟ್ಟಿವಿ. ಇದೊಂದು ಬಟನ್ ಕ್ರಿಯೇಟ್ ಆಯ್ತಿಲ್ಲ, ಈ ಇದ್ರದ್ದು ನೇಮ್ ಏನಿಲ್ಲ ಸುದೀಪ್. ನೆಕ್ಸ್ಟ್ ಇನ್ಪುಟ್ ಟೈಪ್ ಈಕ್ವಲ್ ಟು ರೇಡಿಯೋ. ಸೊ ನೆಕ್ಸ್ಟ್ ಇಲ್ಲಿ ನೇಮ್ ಈಕ್ವಲ್ ಟು ಆಕ್ಟ್, ವ್ಯಾಲ್ಯೂ ಈಕ್ವಲ್ ಟು 3. ಸೊ ದರ್ಶನ್ ಅಂತ ಕೊಟ್ಟು ಇಲ್ಲಿ ದರ್ಶನ್ ಅಂತ ಬರ್ತದೆ. ನೆಕ್ಸ್ಟ್ ಇಲ್ಲಿ ಇನ್ಪುಟ್ ಟೈಪ್ ಈಕ್ವಲ್ ಟು ರೇಡಿಯೋ, ನೇಮ್ ಈಕ್ವಲ್ ಟು ಆಕ್ಟ್, ವ್ಯಾಲ್ಯೂ ಈಕ್ವಲ್ ಟು 4. ಸೊ ಇದೇನ್ ತಗೊಂಡಿವಲ್ಲ ಶಿವರಾಜ್ ಕುಮಾರ್, ಇಲ್ಲಿ ಶಿವರಾಜ್ ಕುಮಾರ್ ಅಂತ ಬರ್ತದೆ. ಸೊ ಇಷ್ಟೇ ಅಂತಂದ್ರೆ ರೇಡಿಯೋ ಬಟನ್ ಈ ತರ ಎಲ್ಲ ಕ್ರಿಯೇಟ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ ಇಲ್ಲ, ಇಲ್ಲಿ ಇನ್ಪುಟ್ ಟೈಪ್ ಈಕ್ವಲ್ ಟು ರೇಡಿಯೋ ಅಂತ ಹೇಳಿ ನೋಡ್ರೆ ರೇಡಿಯೋ ಬಟನ್ಸ್ ಬರ್ತದೆ. ನೆಕ್ಸ್ಟ್ ಇಲ್ಲಿ ನೇಮ್ ಎಲ್ಲವಕ್ಕೂ ಸೇಮ್ ಇರಬೇಕು. ಇಲ್ಲಿ ಆಕ್ಟ್ ಐತೆ, ಇಲ್ಲಿ ಆಕ್ಟ್, ಇಲ್ಲಿ ಆಕ್ಟ್, ಇಲ್ಲಿ ಆಕ್ಟ್. ಬಟ್ ವ್ಯಾಲ್ಯೂ ಇಲ್ಲಿ ಚೇಂಜಸ್ ತಗೊಂತೀವಿ. 1 ಇದಕ್ಕ ವ್ಯಾಲ್ಯೂ 1 ಪುನೀತ್ ರಾಜ್ಕುಮಾರ್, ಈ ಸುದೀಪ್ 2 ಅಂತ ಹೇಳ್ಕೊಂಡ್ವಿ, ದರ್ಶನ್ 3, ಆಮೇಲೆ ಶಿವರಾಜ್ ಕುಮಾರ್ 4. ಸೊ ಇಲ್ಲಿ ನೇಮ್ ಏನಿರ್ಬೇಕಂದ್ರೆ ಎಲ್ಲವಕ್ಕೂ ಸೇಮ್ ಇರ್ಬೇಕು. ಆಕ್ಟ್ 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 ಆಕ್ಟ್. ಇಲ್ಲಿ ಏನ್ ತಗೊಂಡಿರ್ತೀರಿ ಅದೇ. ಅದಾಯ್ತು, ಏನಾದ್ರು ತಗೊಂಡು ನೇಮ್ ಈಕ್ವಲ್ ಟು ಮೈ ನೇಮ್ ಅಂತ ಹೇಳಿ ತಗೊಂಡು ನಡೀತೈತಿಲ್ಲ, ನೇಮ್ ಈಕ್ವಲ್ ಟು ಮೈ ನೇಮ್, ಇಲ್ಲಿ ಮೈ ನೇಮ್ ಮೈ ನೇಮ್ ಮೈ ನೇಮ್ ಮೈ ನೇಮ್. ಅದಾಯ್ತು. ಸೊ ಬಟ್ ಇಲ್ಲಿ ಎದಕ್ಕೆ ಇಲ್ಲಿ ಎಲ್ಲವಕ್ಕೂ ನೇಮ್ ಸೇಮ್ ತಗೊಂತೀವಿ ಅಂತಂದ್ರ ದೀಸ್ ಆರ್ ಗ್ರೂಪ್ ಎಲಿಮೆಂಟ್ಸ್. ಗೊತ್ತಾಯ್ತು. ಸೊ ಇಲ್ಲಿ ಗ್ರೂಪ್ ಎಲಿಮೆಂಟ್ಸ್ ಆಗಿದ್ದಕ್ಕ, ಸೊ ರೇಡಿಯೋ ಬಟನ್ಸ್ ಗ್ರೂಪ್ ಎಲಿಮೆಂಟ್ಸ್ ಆಗಿದ್ದಕ್ಕ ಎಲ್ಲವಕ್ಕೂ ನೇಮ್ ಎಲ್ಲ ಸೇಮ್ ತಗೊಂತೀವಿ. ಇವನ್ ಚೆಕ್ ಬಾಕ್ಸ್ ದಾಗೂ ಹಂಗೆ. ಸೊ ಚೆಕ್ ಬಾಕ್ಸ್ ಒಳಗಡೆ ಅಲ್ಲಿ ಗ್ರೂಪ್ ಎಲಿಮೆಂಟ್ಸ್ ಆಗಿದ್ದಕ್ಕ ನೇಮ್ ಯಾವಾಗಲೂ ಸೇಮ್ ತಗೊಂತೀವಿ. ಇದು ಇಲ್ಲ ಇದ್ರೊಳಗಡೆ ಇಂಪಾರ್ಟೆಂಟ್ ಪಾಯಿಂಟ್. ನೇಮ್ ಏನ್ ತಗೊಂಡಿರ್ತೀವಿ ನೋಡಿ ಎಲ್ಲವೆಲ್ಲ ಸೇಮ್ ಇರಬೇಕು. ವ್ಯಾಲ್ಯೂ ಚೇಂಜ್ ಮಾಡ್ಕೊಡ್ರಿ. ಸೊ ಇದಕ್ಕೆ ಇಲ್ಲಿ 1 ಅಂತ ಹೇಳ್ಕೊಡ್ರಿ, ಇದಕ್ಕೆ ಇಲ್ಲಿ 2, 3, 4. ಸೊ ಇದರಲ್ಲಿ ಕ್ರಿಯೇಟ್ ಆಗಿದೆ. ಸೊ ಬಟ್ ಇಲ್ಲಿ ಅಂತಂದ್ರ ಯಾವ್ದಾದ್ರು ಒಂದು ನಾವು ಸೆಲೆಕ್ಟ್ ಮಾಡ್ಬೋದು. ಸಪೋಸ್ ನಾ ಇದನ್ನೆಲ್ಲ ಸೆಲೆಕ್ಟ್ ಮಾಡಿದೆ ಅಂತ ಕೊಡ್ರಿ. ಸೊ ಇದು ಒಂದೇ ಬಟನ್ ಸೆಲೆಕ್ಟ್ ಆಗುತ್ತೆ. ಸೊ ರೇಡಿಯೋ ಬಟನ್ ದಾಗ ವಿ ಕ್ಯಾನ್ ಸೆಲೆಕ್ಟ್ ಓನ್ಲಿ 1 ಬಟನ್ ಎಟ್ ಎ ಟೈಮ್. ಗೊತ್ತಾಯ್ತು. ಇದನ್ನ ಸೆಲೆಕ್ಟ್ ಮಾಡಿ ಮತ್ತೆ ಇದು ಸೆಲೆಕ್ಟ್ ಆಗ್ಬೋದ್ರ, ಇದು ಸೆಲೆಕ್ಟ್ ಆಗಿ ಡಿಸೆಲೆಕ್ಟ್ ಆಗುತ್ತಾ, ಆಮೇಲೆ ಇದು ಸೆಲೆಕ್ಟ್ ಆಗುತ್ತೆ. ಗೊತ್ತಾಯ್ತಲ್ಲ. ವಿ ಕ್ಯಾನ್ ಸೆಲೆಕ್ಟ್ ಓನ್ಲಿ 1 ಬಟನ್ ಎಟ್ ಎ ಟೈಮ್ ಇನ್ ರೇಡಿಯೋ ಬಟನ್ಸ್. ಗೊತ್ತಾಯ್ತು. ಸೊ ನೆಕ್ಸ್ಟ್ ಇದೇ ತರ ಇಲ್ಲ ಚೆಕ್ ಬಾಕ್ಸ್ ನೋಡೋಣ. ಸೊ ನೆಕ್ಸ್ಟ್ ಚೆಕ್ ಬಾಕ್ಸ್. ಚೆಕ್ ಬಾಕ್ಸ್ ಒಳಗಡೆ ಏನ್ ಮಾಡ್ತೀವಿ, ಇಲ್ಲಿ ಏನ್ ಕೊಟ್ಟಿವಿ. ಸೊ ಟೈಟಲ್ ಇಲ್ಲಿ ಏನ್ ಕೊಟ್ಟಿವಿ, ಚೆಕ್ ಬಾಕ್ಸ್ ಅಂತ ಕೊಟ್ಟಿವಿ. ಇಲ್ಲಿ ಚೆಕ್ ಬಾಕ್ಸ್ ಅಂದ್ರೆ ಬರುತ್ತೆ. ಸೊ ನೆಕ್ಸ್ಟ್ S3 ಒಳಗಡೆ ಏನ್ ಕೊಟ್ಟಿವಿ, ಹೂ ಈಸ್ ಯುವರ್ ಫೇವರೇಟ್ ಆಕ್ಟರ್. ಸೊ ಇಲ್ಲಿ S3 ಒಳಗಡೆ ಬರುತ್ತೆ ಹೂ ಈಸ್ ಯುವರ್ ಫೇವರೇಟ್ ಆಕ್ಟರ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಫಾರ್ಮ್ ಆಕ್ಷನ್ ಈಕ್ವಲ್ ಇಲ್ಲಿ ಎಂಪ್ಟಿ ಸ್ಟ್ರಿಂಗ್ ಕೊಡ್ರಿ, ಪಿ ಲೇಬಲ್, ಇನ್ಪುಟ್ ಟೈಪ್ ಈಕ್ವಲ್ ಇಲ್ಲಿ ಚೆಕ್ ಬಾಕ್ಸ್ ಅಂತ ಹೇಳಿ ತಗೊಂಡ್ರಿ. ಚೆಕ್ ಬಾಕ್ಸ್ ಅಂತ ಹೇಳಿ ತಗೊಂಡಾಗ ಈ ತರ ಬರ್ತೈತೆ. ಗೊತ್ತಾಯ್ತು. ಚೆಕ್ ಬಾಕ್ಸ್ ಅಂತ ಹೇಳಿ ತಗೊಂಡಾಗ ಈ ತರ ರೇಡಿಯೋ ಇದ್ರೆ ರೌಂಡ್ ಬರ್ತಿತ್ತು. ಸೊ ಇದು ಚೆಕ್ ಬಾಕ್ಸ್ ಅಂದ್ರೆ ಇಲ್ಲ ಸ್ಕ್ವೇರ್ ಬಾಕ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲ ನೇಮ್ ಈಕ್ವಲ್ ಟು ಆಕ್ಟ್. ಇಲ್ಲಿ ಕೂಡ ನೇಮ್ ಎಲ್ಲವೂ ಸೇಮ್ ಆಗುತ್ತೆ. ನೇಮ್ ನೇಮ್ ನೇಮ್. ಸೊ ವ್ಯಾಲ್ಯೂ ಇಲ್ಲಿ 1, 2, 3, 4 ಅಂತ ಹೇಳ್ಕೊಂಡಿವಿ. ಸೊ ಇದಕ್ಕೆ ಬೇರೆ ಬೇರೆ ವ್ಯಾಲ್ಯೂ ಬೇರೆ ಬೇರೆ ನೇಮ್ ಅಲ್ಲಿ ಕೊಟ್ಟಿವಿ. ಗೊತ್ತಾಯ್ತು. ಸೊ ಇಷ್ಟೇ ಅಂತಂದ್ರಪ್ಪ ಅಂದ್ರೆ ಇದು ಚೆಕ್ ಬಾಕ್ಸ್ ಅಲ್ಲಿ ಕ್ರಿಯೇಟ್ ಮಾಡ್ತೀವಿ. ಸೊ ಔಟ್ಪುಟ್ ಈ ತರ ಬರ್ತದೆ. ಗೊತ್ತಾಯ್ತು. ಸೊ ಚೆಕ್ ಬಾಕ್ಸ್ ಕ್ರಿಯೇಟ್ ಆಗ್ತಾವು. ಸೊ ಇದು ಸೊ ಫಸ್ಟ್ ಚೆಕ್ ಬಾಕ್ಸ್ ಏನ್ ತಗೊಂಡಿವಿಲ್ಲ, ಪುನೀತ್ ರಾಜ್ಕುಮಾರ್ ಅಂತ ಹೇಳ್ಕೊಂಡು. ಸೊ ನೆಕ್ಸ್ಟ್ ಸುದೀಪ್ ಟಿ ಬಾಕ್ಸ್. ಸೊ ಬಟ್ ಇಲ್ಲಿ ಅಂತಂದ್ರೆ ಚೆಕ್ ಬಾಕ್ಸ್ ಒಳಗಡೆ ವಿ ಕ್ಯಾನ್ ಸೆಲೆಕ್ಟ್ ಮೋರ್ ದೆನ್ 1 ಚೆಕ್ ಬಾಕ್ಸ್ ಎಟ್ ಎ ಟೈಮ್. ಗೊತ್ತಾಯ್ತು. ಸೊ ನನ್ನ ಫೇವರೇಟ್ ಆಕ್ಟರ್ ಪುನೀತ್ ರಾಜ್ಕುಮಾರ್ ಅದನ್ನ, ಸುದೀಪ್ ಅದನ್ನ, ಸೊ ನೆಕ್ಸ್ಟ್ ದರ್ಶನ್ ಅದನ್ನ, ಶಿವರಾಜ್ ಕುಮಾರ್ ಅದನ್ನ. ವಿ ಕ್ಯಾನ್ ಸೆಲೆಕ್ಟ್ ಮೋರ್ ದೆನ್ 1 ಬಟನ್ ಎಟ್ ಎ ಟೈಮ್ ಇನ್ ಚೆಕ್ ಬಾಕ್ಸ್. ಗೊತ್ತಾಯ್ತಲ್ಲ. ಚೆಕ್ ಬಾಕ್ಸ್ ಒಳಗಡೆ ನಾವು ಮೋರ್ ದೆನ್ 1 ಅಲ್ಲ ಬಟನ್ ಸೆಲೆಕ್ಟ್ ಮಾಡಬಹುದು. ಗೊತ್ತಾಯ್ತು. ಸೊ ಇದು ಏನಂತಂದ್ರೆ ಅಂದ್ರೆ ಇದು ಚೆಕ್ ಬಾಕ್ಸ್. ರೇಡಿಯೋ ಬಟನ್ ಒಳಗಡೆ ಒಂದೇ ಸೆಲೆಕ್ಟ್ ಮಾಡ್ತೀವಿ. ಚೆಕ್ ಬಾಕ್ಸ್ ಒಳಗಡೆ ವಿ ಕ್ಯಾನ್ ಸೆಲೆಕ್ಟ್ ಮೋರ್ ದೆನ್ 1 ಬಟನ್ ಎಟ್ ಎ ಟೈಮ್. ಗೊತ್ತಾಯ್ತು. ಸೊ ಇವನು ಕೂಡ ಇಲ್ಲಿ ಗ್ರೂಪ್ ಎಲಿಮೆಂಟ್ಸ್ ಆಗಿರೋದ್ರಿಂದ ಸೊ ಎಲ್ಲವೂ ನೇಮ್ ಏನಾಗಿರ್ಬೇಕಿಲ್ಲ ಸೇಮ್ ಇರಬೇಕು.
ಗೊತ್ತಾಯ್ತು. ಸೊ ಎಲ್ಲ ನೇಮ್ ಇಲ್ಲಿ ಯಾಕೆ ಕೊಟ್ಟು ಇಲ್ಲಿ ಬೇರೆ ಚೇಂಜ್ ಕೊಡಕ್ ಬರಂಗಿಲ್ಲ, ಗೊತ್ತಾಯ್ತು. ಎಲ್ಲ ಸೇಮ್ ಇರುತ್ತೆ, ಗ್ರೂಪ್ ಎಲಿಮೆಂಟ್ಸ್ ಆಗಿರುತ್ತೆ, ಗೊತ್ತಾಯ್ತು. ಸೊ ಇಷ್ಟು ನೋಡಿ, ಇನ್ಪುಟ್ ಟೈಪ್ ಈಕ್ವಲ್ ಟು ಟೆಕ್ಸ್ಟ್, ಇನ್ಪುಟ್ ಟೈಪ್ ಈಕ್ವಲ್ ಟು ಪಾಸ್ವರ್ಡ್, ಇನ್ಪುಟ್ ಟೈಪ್ ಈಕ್ವಲ್ ಟು ರೇಡಿಯೋ, ಇನ್ಪುಟ್ ಟೈಪ್ ಈಕ್ವಲ್ ಟು ನೆಕ್ಸ್ಟ್ ಇಲ್ಲ ಚೆಕ್ ಬಾಕ್ಸ್, ಗೊತ್ತಾಯ್ತಲ್ಲ. ಸೊ ಇಷ್ಟು ಇವು 4 ಬರ್ತದೆ. ನೆಕ್ಸ್ಟ್ ಕ್ಲಾಸ್ ಒಳಗಡೆ ಸೆಲೆಕ್ಟ್ ಟ್ಯಾಗ್ ನೋಡೋಣ, ಗೊತ್ತಾಯ್ತು. ಸೊ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಸೆಲೆಕ್ಟ್ ಟ್ಯಾಗ್ ಮತ್ತು ಟೆಕ್ಸ್ಟ್ ಏರಿಯಾ ಅಂತ ಬರ್ತದೆ, ಗೊತ್ತಾಯ್ತು. ಸೆಲೆಕ್ಟ್ ಟ್ಯಾಗ್ ಆಮೇಲೆ ಟೆಕ್ಸ್ಟ್ ಏರಿಯಾ, ಗೊತ್ತಾಯ್ತು. ಸೊ ಇವೆರಡು ನೋಡಿ ಒಂದು ಫುಲ್ ಫಾರ್ಮ್ ಅನ್ನ ಯಾವ ತರ ಕ್ರಿಯೇಟ್ ಮಾಡಬೇಕು, ಸೊ ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಸ್ಟಡಿ ಮಾಡೋಣ, ಗೊತ್ತಾಯ್ತು. ಸೊ ಇವೆಲ್ಲವೂ ಏನ್ ಮಾಡ್ರಿ, ಒಂದೊಂದು ಪ್ರೋಗ್ರಾಮ್ ಬೇರೆ ಬೇರೆ ಟೈಪ್ ಮಾಡಿ 4 ಔಟ್ಪುಟ್ ಸೆಂಡ್ ಮಾಡಿ, ಗೊತ್ತಾಯ್ತು. ಸೊ ಇನ್ಪುಟ್ ಟೈಪ್ ಈಕ್ವಲ್ ಟು ಟೆಕ್ಸ್ಟ್ ಇದು ಬೇರೆ ಪ್ರೋಗ್ರಾಮ್ ಟೈಪ್ ಮಾಡ್ರಿ, ಇನ್ಪುಟ್ ಟೈಪ್ ಈಕ್ವಲ್ ಟು ಪಾಸ್ವರ್ಡ್ ಬೇರೆ ಟೈಪ್ ಮಾಡ್ರಿ, ಇನ್ಪುಟ್ ಟೈಪ್ ಈಕ್ವಲ್ ಟು ರೇಡಿಯೋ ಬಟನ್ ಬೇರೆ ಟೈಪ್ ಮಾಡ್ರಿ, ಇನ್ಪುಟ್ ಟೈಪ್ ಈಕ್ವಲ್ ಟು ಚೆಕ್ ಬಾಕ್ಸ್ 4 ಔಟ್ಪುಟ್ ಅನ್ನೆಲ್ಲ ಗ್ರೂಪ್ ಒಳಗಡೆ ಸೆಂಡ್ ಮಾಡ್ರಿ ಅಲಾಂಗ್ ವಿತ್ ಯುವರ್ ನೇಮ್. ಓಕೆ, ಥ್ಯಾಂಕ್ ಯು.